ವೀಕ್ಷಕರೇ, ಬೀದರ್ನಲ್ಲಿ ನಡೆದಿರ್ತಕ್ಕಂತಹ ನಟೋರಿಯಸ್ ದರೋಡೆ ಏನಿದೆಯಲ್ಲ, ಆ ದರೋಡೆಯ ವಿಚಾರದಲ್ಲಿ ಸಿಬ್ಬಂದಿಯನ್ನ ಹತ್ಯೆ ಮಾಡಿ ದರೋಡೆ ಮಾಡಿಕೊಂಡು ಹೋದ ವಿಚಾರದಲ್ಲಿ ಓರ್ವ ವ್ಯಕ್ತಿಯ ಗುರುತನ್ನ ಪತ್ತೆ ಹಚ್ಚಲಾಗಿದೆ. ಖಾಕಿ ಪಡೆ ಓರ್ವ ಆರೋಪಿಯ ಗುರುತನ್ನ ಪತ್ತೆ ಹಚ್ಚಿದೆ. ಯಾರು ಆತ, ಎಲ್ಲಿ ಹೋಗ್ತಿದ್ದಾನೆ ಅಂತ. ಬೀದರ್ನಿಂದ ಆತ ಉತ್ತರ ಪ್ರದೇಶಕ್ಕೆ ಪರಾರಿಯಾಗಿದ್ದಾನ. ಆ ಕಳ್ಳ ಸೀದಾ ಬೀದರ್ ನೋಡಿ, ಎಲ್ಲಿಂದ ಎಲ್ಲಿಗೆ ಬಂದು ಹೇಗೆ ರಾಬರಿ ಮಾಡ್ತಾರೆ ಅವ್ರ ಪ್ಲಾನ್ ನೋಡಿ. ಆತ ಬೀದರ್ನಿಂದ ಸೀದಾ ಉತ್ತರ ಪ್ರದೇಶಕ್ಕೆ ಪರಾರಿಯಾಗಿದ್ದಾನ. ಲಖನೌನ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಆತನ ಗುರುತು ಪತ್ತೆಯಾಗಿದೆ. ಆರೋಪಿಯ ಜಾಡನ್ನ ಹಿಡಿದು ಹೊರಟಿದ್ದಾರೆ ಬೀದರ್ ಪೊಲೀಸರು. ಖಾಕಿಯನ್ನ ದಿಕ್ಕು ತಪ್ಪಿಸೋದಕ್ಕೆ ಅಂತಲೇ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಈ ಖದೀಮ್ರು. ಬಿಹಾರ ಹೋಗ್ತೀವಿ, ಅಲ್ಲೋಗ್ತೀವಿ, ಇಲ್ಲೋಗ್ತೀವಿ ಅಂತ. ಆದ್ರೆ ಖಾಕಿ ಪಡೆ ಎಲ್ಲ ಕಡೆ ತೆರಳಿದೆ. ಲಖನೌಗೂ ಹೋಗಿದೆ, ಬಿಹಾರ್ಗೂ ಹೋಗಿದೆ, ಬಿಹಾರದ ರಾಯ್ಪುರಕ್ಕೆ ಕೂಡ ತೆರಳಿದೆ. ಸೊ ಇದೀಗ ಉತ್ತರ ಪ್ರದೇಶದ ಲಖನೌನಲ್ಲಿ ಒಬ್ಬ ಆರೋಪಿಯ ಗುರುತು ಪತ್ತೆ ಆಗಿದೆ. ಎಲ್ಲಿಯವರು, ಯಾರು, ಏನು ಅಂತ ಆದಷ್ಟು ತೀವ್ರವಾಗಿ ಇವರ ಶೋಧ ನಡೆಸಲಾಗ್ತಾ ಇದೆ. ಖಾಕಿ ಪಡೆ ಇದರ ಹಿಂದೆ ಬಿದ್ದಿದೆ. 8 ತಂಡಗಳನ್ನ ಮಾಡಿಕೊಂಡು ಖಾಕಿ ಪಡೆ ಬಹಳ ತೀವ್ರವಾಗಿ ಹುಡುಕಾಟ ನಡೆಸ್ತಾ ಇದೆ. ಇಡೀ ಬೀದರ್ ನಗರವನ್ನೇ ಅಷ್ಟೇ ಯಾಕೆ, ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ಮೋಸ್ಟ್ ನಟೋರಿಯಸ್ ದರೋಡೆ ಇದು. ಕೇವಲ ದರೋಡೆ ಮಾಡಿದ್ದಷ್ಟೆಲ್ಲ, ಬೈಕಲ್ಲಿ ನೋಡಿ ಹಾಡ ಹಗಲೇ ಕೊಂದು ರಾಬರಿ ಮಾಡಿಕೊಂಡು ಹೈದರಾಬಾದ್ಗೆ ಎಸ್ಕೇಪ್ ಆದ್ರು. ಅಲ್ಲಿಂದ ಬೇರೆ ಬೇರೆ ಕಡೆ ಎಸ್ಕೇಪ್ ಆದ್ರು. ನೋಡಿ ಆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ರಿ. ಬೈಕಲ್ಲಿ 93 ಲಕ್ಷ ಅಮೌಂಟ್ ಇಟ್ಕೊಂಡು ಬೈಕಲ್ಲಿ ಹೆಂಗ್ ಹೋಗ್ತಾ ಇದಾರೆ ನೋಡಿ, ಬಿಂದಾಸ್ ಆಗಿ ರಾಜಾರೋಸವಾಗಿ. ಏನೊಂದು ಕೇಕ್ ತಗೊಂಡು ಹೋಗ್ತಿದಾರೇನೋ ಅನ್ನೋ ಹಂಗೆ 93 ಲಕ್ಷ, ಹತ್ತತ್ರ 1 ಕೋಟಿ ಹಣ ಇಟ್ಕೊಂಡು ಬೈಕಲ್ಲಿ ಆರಾಮಾಗಿ ಹೋಗ್ತಾ ಇದ್ದಾರೆ. ಮುಖ ಕವರ್ ಮಾಡ್ಕೊಂಡಿದ್ದಾರೆ, ಏನು ಗೊತ್ತಾಗದೆ ಇರೋ ಹಂಗೆ. 160 ಕಿಲೋಮೀಟರ್ ದೂರ ಅಫ್ಜಲ್ಗಂಜ್ಗೆ ಪ್ರಯಾಣ ಮಾಡಿದ್ದಾರೆ ಬೈಕಲ್ಲಿ. ಹಿಂದೆ ರಾಯ್ಪುರ ಹೋಗೋದಕ್ಕೆ ಟಿಕೆಟ್ ಖರೀದಿ ಮಾಡಿದ್ರು. 2 ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬೀದರ್ನಲ್ಲಿ ಯಾವ ರೀತಿ ರಾಬರಿ ಮಾಡ್ತಾರೆ ಅನ್ನುವಂಥದ್ದು. ಆ ನಂತರ ಬೈಕಲ್ಲಿ ಇಟ್ಕೊಂಡು ಹೈದರಾಬಾದಲ್ಲಿ ಅವರು ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಮೆಗಾ ಪ್ಲಾನ್ ಮಾಡ್ಕೊಂಡು ಬಂದು ದರೋಡೆ ಮಾಡಿದ್ದಾರೆ ಇವರಲ್ಲಿ. 2 ದೃಶ್ಯಗಳನ್ನ ನೋಡ್ತಾ ಇದ್ರಿ. ಬೀದರ್ನಲ್ಲಿ ರಾಬರಿ ಮಾಡಿ ಬೈಕಿಗೆ ತುಂಬಿಕೊಂಡು ಹೋಗ್ತಾ ಇರುವಂತ ದೃಶ್ಯ. ಆ ನಂತರ ಹೈದರಾಬಾದ್ ಹತ್ರ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರುವಂತ ದೃಶ್ಯ. ಗಾಡಿಲಿ ಒಳ್ಳೆ ಕೇಕ್ ತಗೊಂಡು ಹೋದಾಗ ಹೋಗ್ತಾ ಇದ್ದಾರೆ. ದುಡ್ಡನ್ನ ಹತ್ತತ್ರ 1 ಕೋಟಿ ರೂಪಾಯಿ ದುಡ್ಡು. ಹೈದರಾಬಾದ್ ಅಲ್ಲಿ ಇವರು ಯಾವ್ಯಾವ ತರ ಮೂವ್ಮೆಂಟ್ ಮಾಡಿದ್ರು, ಎಲ್ಲೆಲ್ಲಿ ಹೋದ್ರು, ಏನೇನ್ ಪ್ಲಾನಿಂಗ್ ಮಾಡಿದ್ರು, ಅಲ್ಲಿ ಪೊಲೀಸರು ಯಾವ ತರ ಇದನ್ನೆಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ಆ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ಬೀದರ್ನಲ್ಲಿ ಎಟಿಎಂಗೆ ಹಣ ತುಂಬುವುದಕ್ಕೆ ಅಂತ ಬಂದಂತ ವಾಹನದಲ್ಲಿದ್ದಂತವರ ಮೇಲೆ ಫೈರಿಂಗ್ ಅನ್ನ ಮಾಡಿದಂತ 2 ದುಷ್ಕರ್ಮಿಗಳು 93 ಲಕ್ಷ ಹಣವನ್ನ ದೋಚಿಕೊಂಡು ನೇರವಾಗಿ ಹೈದರಾಬಾದ್ನ ಅಫ್ಜಲ್ಗಂಜ್ಗೆ ಬಂದು ಇಲ್ಲೊಂದು ಖಾಸಗಿ ಟ್ರಾವೆಲ್ಸ್ ನಲ್ಲಿ ರಾಯ್ಪುರಕ್ಕೆ ಬಸ್ಗೆ ಟಿಕೆಟ್ ಅನ್ನ ಬುಕ್ ಮಾಡಿದ್ದು ನಿನ್ನೆ 3 ಗಂಟೆಗೆ. ಅದಾದ ಬಳಿಕ 2 ಆರೋಪಿಗಳು ದುಷ್ಕರ್ಮಿಗಳು ಇಲ್ಲೇ ಸುತ್ತಮುತ್ತಲೂ ಕೂಡ ಓಡಾಟವನ್ನು ನಡೆಸಿ ಅದಾದ ಬಳಿಕ ರಾತ್ರಿ ಅವರಿಗೆ ಮೇನ್ ಬಸ್ಗೆ ಹೋಗೋದಕ್ಕೆ ಅಂತೇಳಿ ಟ್ರಾವೆಲ್ಸ್ ಏಜೆನ್ಸಿ ಅವರು ಇದೇ ಮಿನಿ ಬಸ್ ನ ಬಳಿ ಅವರನ್ನ ಕರ್ಕೊಂಡ್ ಬರ್ತಾರೆ. ಇನ್ನುಳಿದ ಪ್ರಯಾಣಿಕರ ಸಮೇತವಾಗಿ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಮಿನಿ ವ್ಯಾನ್ ನ ಒಳಗಡೆ ಕೂರಿಸುವಂತ ಸಂದರ್ಭದಲ್ಲಿ ಬ್ಯಾಗ್ ಅನ್ನ, ಅಂದ್ರೆ 3 ಬ್ಯಾಗ್ ಇದ್ದಂತ ಸಂದರ್ಭದಲ್ಲಿ ಬ್ಯಾಗ್ ನಲ್ಲಿ ಏನಿದೆ ಅಂತೇಳಿ ಆ ಖಾಸಗಿ ಟ್ರಾವೆಲ್ಸ್ ನ ಮ್ಯಾನೇಜರ್ ಒಬ್ರು ಪ್ರಶ್ನೆ ಮಾಡಿದಾಗ ಅದರಲ್ಲಿ ದುಡ್ಡಿದೆ ಅಂತೇಳಿ ಗೊತ್ತಾಗ್ತಾ ಇದ್ದಂತೆ 1 ಲಕ್ಷ ಹಣವನ್ನ ದುಷ್ಕರ್ಮಿಗಳು ಆ ಮ್ಯಾನೇಜರ್ಗೆ, ಜಹಾಂಗೀರ್ ಅನ್ನೋನ್ಗೆ ಕೊಡೋದಕ್ಕೆ ಮುಂದಾಗ್ತಾರೆ. ಆಗ ಜಹಾಂಗೀರ್ ಅದನ್ನ ಬೇಡ ಅಂತಂದಾಗ ಈ ದುಷ್ಕರ್ಮಿಗಳಲ್ಲಿ ಒಬ್ಬ ಆತ ನೇರವಾಗಿ ತನ್ನ ಬಳಿದಂತ ಗನ್ನಿಂದ ಫೈರಿಂಗ್ ಅನ್ನ ಮಾಡ್ತಾರೆ. 1 ಸುತ್ತಿನ ಗುಂಡನ್ನ ಹಾರಿಸ್ತಾನೆ. ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ, ಅಲ್ಲಿ ರಕ್ತ ಚೆಲ್ಲಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. 1 ಸುತ್ತಿನ ಗುಂಡನ್ನ ಹಾರಿಸಿ ನೇರವಾಗಿ ಇಲ್ಲಿಂದ ಆರೋಪಿಗಳು ಇದೇ ಮಾರ್ಗವಾಗಿ ಎಸ್ಕೇಪ್ ಆಗ್ತಾರೆ. ಅಂದ್ರೆ ಬ್ಯಾಗ್ ನ ಸಮೇತವಾಗಿ ಇದೇ ರಸ್ತೆಯಲ್ಲಿ ಎಸ್ಕೇಪ್ ಆಗ್ತಾರೆ. ಗಾಯಗೊಂಡಿದ್ದಂತ ಜಹಾಂಗೀರ್ ಅಷ್ಟೇ ದೂರದಲ್ಲಿದ್ದಂತ ಟ್ರಾವೆಲ್ಸ್ ಹತ್ರ ಬಳಿ ಓಡೋಗ್ತಾನೆ. ಈ ವಿಚಾರ ಸ್ಥಳೀಯ ಪೊಲೀಸರಿಗೆ ಗೊತ್ತಾಗಿ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅತ್ಯಂತ ಸೂಕ್ಷ್ಮವಾಗಿ ಪ್ರಕರಣವನ್ನ ಪರಿಗಣಿಸಿ ಸದ್ಯಕ್ಕೆ 8 ತಂಡಗಳನ್ನ ರಚನೆ ಮಾಡಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಕೂಡ ಜೊತೆಲಿಟ್ಟುಕೊಂಡು ಬೀದರ್ ಪೊಲೀಸರ ಜಂಟಿ ಕಾರ್ಯಾಚರಣೆಯೊಂದಿಗೆ
ಇಲ್ಲಿಂದ ತಪ್ಪಿಸಿಕೊಂಡಿರುವಂತಹ ದುಷ್ಕರ್ಮಿಗಳ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅವರು ಇಲ್ಲಿಂದ ಓಡಿ ಹೋಗಿ ನಂತರ ಆಟೋದಲ್ಲಿ ಎಸ್ಕೇಪ್ ಆಗಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದಷ್ಟು ಬೇಗ ಅವರನ್ನ ಹಿಡಿಯುವಂತಹ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸದಾಶಿವ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹೈದರಾಬಾದ್. ಇಂಥ ಒಂದು ನಟೋರಿಯಸ್ ದರೋಡೆ ನಡೆದಿರ್ತಕ್ಕಂಥ ಬೀದರ್ಗೆ ಸಚಿವ ಈಶ್ವರ್ ಖಂಡ್ರೆ ವಿಸಿಟ್ ಮಾಡಿದ್ದಾರೆ. ಅವ್ರಿಗೆ ರಹೀಂ ಖಾನ್ ಕೂಡ ಸಾಥ್ ನೀಡಿದ್ದಾರೆ. ಪೊಲೀಸರನ್ನ ಭೇಟಿ ಮಾಡಿ ಎಲ್ಲ ಮಾಹಿತಿಯನ್ನ ಈಶ್ವರ್ ಖಂಡ್ರೆ ಪಡ್ಕೊಂಡಿದ್ದಾರೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಬೀದರ್ನ ಹಗಲು ದರೋಡೆ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸರಿಂದ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದಾರೆ ಏನೇನು ನಡೀತು ಅಂತ. ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಏನೇನು ಹೇಳಿದ್ರು ಅನ್ನುವಂಥದ್ದು ನೋಡ್ಬೋದು. ಈ ಘಟನೆ ಅತ್ಯಂತ ಆತಂಕಕಾರಿ ಅಂತ ಗಾಯಾಳು ಶಿವು ಅನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಈಶ್ವರ್ ಖಂಡ್ರೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.